ಎಳ್ನೀರಂತೂ ತುಂಬಾ ಮಸ್ತಾಗಿದೆ. ನಮ್ದು ಒಂದು ಇಂಟೀರಿಯರ್ ಪ್ರಾಜೆಕ್ಟ್ ನಡೀತೈತೆ, ಅದು ಇನ್ನೂ ಮಸ್ತಾಗಿದೆ. ಬರ್ರಿ ತೋರಿಸ್ತೀನಿ. ಇವಾಗ ನಾವು ಮೋಸ್ಟ್ ಅಫೋರ್ಡಬಲ್ ಇಂಟೀರಿಯರ್ ಪ್ರಾಜೆಕ್ಟ್ ತಗೊಂಡ್ ಬಂದಿದೀವಿ. ಮೇನ್ಲಿ ಅಪಾರ್ಟ್ಮೆಂಟ್ಗೆ ಅಂತ ಹೇಳ್ಬಿಟ್ಟು ಈ ಪ್ರಾಜೆಕ್ಟ್ ಲಾಂಚ್ ಮಾಡಿರೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ರಪ 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 ಎಲ್ಲ ತೋರಿಸ್ತೀನಿ. ಇವಾಗ ನಾವು ಲಿವಿಂಗ್ ರೂಮ್ ಅಲ್ಲಿ ಇದೀವಿ. ಇದು ಟಿವಿ ಯೂನಿಟ್ ಬರುತ್ತೆ, ಒಂದು ಶೂ ರ್ಯಾಕ್ ಬರುತ್ತೆ, ಇನ್ನೊಂದು ಇಲ್ಲಿ ಪೂಜಾ ಮಂದಿರ್ ಬರುತ್ತೆ. ನೆಕ್ಸ್ಟ್ ಕಿಚನ್ ಹೋಗೋಣ. ಕಿಚನ್ ಇಂಟೀರಿಯರ್ ಬಂದ್ಬಿಟ್ಟು ಅಕ್ರಾಲಿಕ್ ಮ್ಯಾಟ್ ಫಿನಿಶ್ ಬರುತ್ತೆ. ಈ ತರ ಮೇಲ್ಗಡೆ ಮಾರ್ಬಲ್ ಬರುತ್ತೆ, ಕೆಳಗಡೆ ಎಲ್ಲ ಫಿಟ್ಟಿಂಗ್ಸ್ ಬರುತ್ತೆ, ಕಟ್ಲರಿ ಬಾಕ್ಸ್, ಟ್ಯಾಂಡಮ್ ಯೂನಿಟ್ ಎಲ್ಲ ಬರುತ್ತೆ. ಸೊ ಇದು ಬಂದು ವ್ಯಾನಿಟಿ ಯೂನಿಟ್, ಸ್ಟೋರೇಜ್ ಕೂಡ ಬರುತ್ತೆ. ನೆಕ್ಸ್ಟ್ ಬೆಡ್ರೂಮ್ ಇಂಟೀರಿಯರ್ ತೋರಿಸ್ತಾ ಇದ್ದೀನಿ ಬರ್ರಿ. ಸೊ ಇದು ಬಂದ್ಬಿಟ್ಟು 3 BHK ಅಪಾರ್ಟ್ಮೆಂಟ್. ಒಂದೊಂದು ಬೆಡ್ರೂಮ್ಗೂ ಡಿಫ್ರೆಂಟ್ ಇಂಟೀರಿಯರ್ ಮಾಡಿದೀವಿ. ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್, ಕೆಳಗಡೆ ಎಲ್ಲ ವಾರ್ಡ್ರೋಬ್ ಬರುತ್ತೆ, ಮೇಲ್ಗಡೆ ಲಾಫ್ಟ್ ಬರುತ್ತೆ, ಇಲ್ಲಿ ಒಂದು ಸ್ಟಡಿ ಯೂನಿಟ್ ಮಾಡಿದೀವಿ. ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್, ಮೇನ್ಲಿ ಕಿಡ್ಸ್ ಅಂತ ಹೇಳ್ಬಿಟ್ಟು ಡಿಸೈನ್ ಮಾಡಿರೋದು. ಇದರಲ್ಲಿ ಸಿಂಪಲ್ ಆಗಿ ವಾರ್ಡ್ರೋಬ್ ಬರುತ್ತೆ. ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್, ಕೆಳಗಡೆ ಎಲ್ಲ ವಾರ್ಡ್ರೋಬ್ಸ್ ಬರುತ್ತೆ, ಮೇಲ್ಗಡೆ ಎಲ್ಲ ಲಾಫ್ಟ್ ಬರುತ್ತೆ, ಒಂದ್ ಸ್ಟಡಿ ಯೂನಿಟ್ ಕೊಟ್ಟಿದೀವಿ. ಅದೇ ತರ ಈ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದೀವಿ. ಇವಾಗ ನಾವು ಏನ್ ಇಂಟೀರಿಯರ್ ಪ್ರಾಜೆಕ್ಟ್ ತೋರಿಸಿದೀವಿ, ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ವಿತಿನ್ 15 days ನಿಮ್ ಮನೆಗೆ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಡ್ತೀವಿ. ಸೊ ಇದ್ರ ಬಗ್ಗೆ ಇನ್ನೂ ನಿಮ್ಗೆ ಇನ್ಕ್ವೈರಿ ಇದ್ರೆ ನಮ್ಮ ಗ್ಯಾಲಕ್ಸಿ ಫರ್ನಿಚರ್, ಯಲಹಂಕ ದೊಡ್ಡಬಳ್ಳಾಪುರ ಮೇನ್ ರೋಡ್ ವಿಸಿಟ್ ಮಾಡಿ.